ಆಕೆಗಿನ್ನೂ ಓದೋ ವಯಸ್ಸು. ಎಲ್ಲಾ ಮಕ್ಕಳ ಜೊತೆ ಆಟವಾಡಿ ಮನೆಗೆ ಬಂದವಳು ಬಾರದ ಲೋಕಕ್ಕೆ ತೆರಳಿದ್ದಾಳೆ. ಅತ್ತ ರೋಗಿಗಳಿಗೆಲ್ಲ ಚಿಕಿತ್ಸೆ ಕೊಟ್ಟು ಗುಣಪಡಿಸುತ್ತಿದ್ದ ವೈದ್ಯನು ಘೋರವಾಗಿ ಜೀವ ಬಿಟ್ಟಿದ್ದಾರೆ. ಅಷ್ಟಕ್ಕೂ ಇವರಿಬ್ಬರ ಜೀವದ ಜೊತೆ ಚೆಲ್ಲಾಟವಾಡಿದ್ದು ಮಾತ್ರ ಕ್ರೂರ ವಿಧಿ. ಬದುಕಿನಲ್ಲಿ ಉನ್ನತ ಹುದ್ದೆಗೇರೋ ಕನಸು ಕಂಡಿದ್ಲು. ಶಾಲೆಯಲ್ಲಿ ಓದಿನಲ್ಲೂ ಬಂದಿದ್ಲು. ಇಂಥ ವಿದ್ಯಾರ್ಥಿನಿ ಬಾಳಲ್ಲಿ ವಿಧಿಯೇ ಘೋರ ಆಟವಾಡಿದೆ. ಹೃದಯಾಘಾತಕ್ಕೆ 13 ವರ್ಷದ ವಿದ್ಯಾರ್ಥಿನಿ ಬಲಿ. ವಾಂತಿಯಾದ ಕೆಲವೇ ಕ್ಷಣಗಳಲ್ಲಿ ಜೀವ ಬಿಟ್ಟ ಬಾಲಕಿ. ಈ ಫೋಟೋದಲ್ಲಿ ಕಾಣ್ತಿರೋ ಈಕೆ ಗಂಗು ಗವಳಿ ಅಂತ. 7ನೇ ಕ್ಲಾಸ್ ಓದ್ತಿದ್ದ ಈಕೆಗಿನ್ನು 13 ವರ್ಷ ವಯಸ್ಸು. ಉತ್ತರ ಕನ್ನಡ ಜಿಲ್ಲೆ ಜೋಡಿಡಾ ತಾಲೂಕಿನ ಚಾಪಾಲಿ ಗವಳಿವಾಡದಲ್ಲಿಂದು ಹೃದಯಾಘಾತಕ್ಕೆ ಬಲಿಯಾಗಿದ್ದಾಳೆ. ಗಂಗುಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ. ನಿನ್ನೆ ಸಂಜೆ ಇತರೆ ಮಕ್ಕಳ ಜೊತೆ ಚೆನ್ನಾಗಿ ಆಟವಾಡಿದ್ಲು. ಆದರೆ ಬೆಳಗ್ಗೆ ಏಕಾಏಕಿ ವಾಂತಿ ಮಾಡಿದ್ದು ಹೃದಯಾಘಾತದಿಂದ ಮೃತಪಟ್ಟಿದ್ದಾಳೆ. ಚಿಕಿತ್ಸೆ ಕೊಡಲು ಹೋಗಿದ್ದ ವೈದ್ಯನಿಗೆ ಹೃದಯಾಘಾತ. ಇನ್ನು ಜೋಯಿಡಾ ತಾಲೂಕಿನ ಡಿಗ್ಗಿ ಗ್ರಾಮದಲ್ಲಿ ವಿಧಿ ಮತ್ತೊಂದು ವೈಚಿತ್ರ ಮೆರೆದಿದೆ. ರೋಗಿಗೆ ಚಿಕಿತ್ಸೆ ಕೊಡಲು ಹೋಗಿದ್ದ ವೈದ್ಯನಿಗೆ ತೀವ್ರ ಎದೆನೋವು ಕಾಣಿಸಿಕೊಂಡು ಸಾವನ್ನಪ್ಪಿದ್ದಾರೆ. ಯಾವುದೇ ಮೂಲಭೂತ ಸೌಲಭ್ಯಗಳಿರದ ಡಿಗ್ಗಿ ಕುಗ್ರಾಮದಲ್ಲಿ ಡಾಕ್ಟರ್ ಲೆನ್ವರ್ ಲೋಬೋ ಕೆಲಸ ಮಾಡ್ತಿದ್ರು. ಶಿರಸಿಯ ಸ್ಕೋಡಾ ವೇಸ್ ಸಂಸ್ಥೆಯ ಕರಾರಿನ ಮೇಲೆ ಆಸ್ಪತ್ರೆ ನಡೆಯುತ್ತಿತ್ತು. 3 ವರ್ಷಗಳಿಂದ ಕೆಲಸ ಮಾಡ್ತಿದ್ದ ಡಾಕ್ಟರ್ ಲೆನ್ವರ್ ಲೋಬೋ ಬಳಿ ಚಿಕಿತ್ಸೆ ಪಡೆಯಲು ಗೋವಾ ರಾಜ್ಯದಿಂದಲೂ ರೋಗಿಗಳು ಬರ್ತಿದ್ರು. ಆದರೆ ಇಂಥ ವೈದ್ಯರಿಗೆ ಎದೆನೋವು ಕಾಣಿಸಿಕೊಂಡ್ರು ಸಕಾಲಕ್ಕೆ ವಾಹನಗಳು ಮತ್ತು ಚಿಕಿತ್ಸೆ ಸಿಗದೆ ಉಸಿರು ಚೆಲ್ಲಿದ್ದಾರೆ. ಸೂರಜ್ ಉತ್ತುರೆ, TV9 ಉತ್ತರ ಕನ್ನಡ.